ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇನ್ನೂ ಕೂಡ 48 ಗಂಟೆಗಳು ತುಂಬೋದಕ್ಕಿಂತ ಮುಂಚಿತವಾಗಿಯೇ ಅವರ ಸಚಿವ ಸಂಪುಟದಲ್ಲಿ ಒಬ್ಬರು ಸಚಿವರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿ ಸಚಿವರುಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ಆ ಆದೇಶ ರಾಜ್ಯಭವನದಿಂದ ರಾಜ್ಯಪಾಲರ ಅಂಕಿತದೊಂದಿಗೆ ಹೊರಬಿದ್ದಿತ್ತು. ಆದರೆ ಅಷ್ಟರಲ್ಲಿ ಖಾತೆ ಕದನ ಮುಗಿದಿದೆ. ಹಿರಿಯ ಶಾಸಕರಾಗಿರುವ ರಾಮಲಿಂಗಾರೆಡ್ಡಿಯವರು ರಾಜೀನಾಮೆಯನ್ನು ನೀಡಿದರೆ ಮತ್ತೆ ಕೆಲವರು ಒಳಗೊಳಗೆ ಕುದಿತಾ ಇದ್ದಾರೆ. ರಾಮಲಿಂಗಾರೆಡ್ಡಿಯವರು ಕಾಂಗ್ರೆಸ್ನ ಅತ್ಯಂತ ಸೀನಿಯರ್ ಲೀಡರ್. ಬೆಂಗಳೂರಿನಲ್ಲಿ ಸತತ 8 ಬಾರಿ ಗೆಲುವು ಸಾಧಿಸುವುದರ ಮೂಲಕವಾಗಿ ಸೋಲಿಲ್ಲದ ಸರದಾರ ಅಂತ ಫೇಮಸ್ ಆದಂಥವರು ರಾಮಲಿಂಗಾರೆಡ್ಡಿ. ಆದರೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯನ್ನು ತನಗೆ ಕೊಡಬೇಕು ಅನ್ನುವಂಥದ್ದು ಅವರ ಒತ್ತಾಯ. ಬಹಳ ಮುಖ್ಯವಾಗಿ ತನಗೆ ಮಾತು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್. ಆ ಮಾತಿನ ಪ್ರಕಾರ ಅವರು ನಡ್ಕೊಂಡಿಲ್ಲ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿಯವರ ಸಿಟ್ಟಿಗೆ ಕಾರಣ. ಇವತ್ತು ಬೆಳ್ಳಂಬೆಳಗ್ಗೆ ಕೋರಮಂಗಲದ ತಮ್ಮ ಶಾಸಕರ ಕಚೇರಿಗೆ ಬೆಂಬಲಿಗರನ್ನು ಕರೆಸಿಕೊಂಡು ರಾಜೀನಾಮೆ ಪತ್ರವನ್ನು ಬರೆದು ಅದಕ್ಕೆ ಸಹಿ ಹಾಕಿ ಆಪ್ತರ ಮೂಲಕ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಇದು ಇಡೀ ದಿನ ಸರ್ಕಾರದ ಮಟ್ಟದಲ್ಲಿ ಭಾರೀ ಸಂಚಲನವನ್ನು ಸೃಷ್ಟಿಸಿಬಿಡ್ತು. ಮಾನ್ಯರೇ, ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದಗಳು. ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ. ನನ್ನ ರಾಜೀನಾಮೆಯನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಾನು ಶಾಸಕನಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ. ವಂದನೆಗಳೊಂದಿಗೆ ರಾಮಲಿಂಗಾರೆಡ್ಡಿ, ಶಾಸಕರು, ಬಿಟಿಎಂ ವಿಧಾನಸಭಾ ಕ್ಷೇತ್ರ. ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಳಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ. ಅದರಲ್ಲೇನು ಎರಡನೇ ಮಾತಿಲ್ಲ. ಏನು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಶಿವಕುಮಾರ್ ಅವರು ಮತ್ತು ಅವರ ಸಹೋದರ ಡಿ ಕೆ ಸುರೇಶು ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ. ಹೀಗೆ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿಯವರು ರಾಜೀನಾಮೆ ನೀಡಿದ ನಂತರ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಬೆಂಬಲಿಗರು ಕೋರಮಂಗಲದ ಕಚೇರಿ ಬಳಿಯಲ್ಲಿ ರಾಮಲಿಂಗಾರೆಡ್ಡಿಯವರ ಕಾರಿಗೆ ಅಡ್ಡ ಮಲಗಿ ಪ್ರತಿಭಟನೆಯನ್ನು ಮಾಡಿದರು. ಈ ಹಿಂದೆ ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡದೇ ಇದ್ದಾಗ ನವೆಂಬರ್ ತಿಂಗಳು 2025ರಲ್ಲಿ ಒಂದು ಪೋಸ್ಟನ್ನು ಮಾಡಿದರು. ಈಗ ಅದೇ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಪೋಸ್ಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ರೆಡ್ಡಿಯವರು ಬೆಂಗಳೂರಿಗೆ ಅಧಿಕಾರ ತನಗೆ ಬೇಕು ಅಂತ ಕೇಳ್ತಿರೋದು ಯಾಕೆ ಅನ್ನೋಂಥ ನಾವು ಗಮನಿಸಬೇಕು. ಬೆಂಗಳೂರು ನಗರದ ರಾಜಕಾರಣದ ಹಿರಿತನ ರಾಮಲಿಂಗಾರೆಡ್ಡಿ ಅವರದು. ರಾಮಲಿಂಗಾರೆಡ್ಡಿ ಮತ್ತು KJ ಜಾರ್ಜ್ ಇವರಿಬ್ಬರು ಕೂಡ ಜೊತೆಯಾಗಿದೆ. ಶಿವಕುಮಾರ್ ಅವರ ಜೊತೆಗೆ ವಿಧಾನಸಭೆಯನ್ನು ಪ್ರವೇಶಿಸಿದವರು 1989ರಲ್ಲಿ. ಬೆಂಗಳೂರು ನಗರಾಭಿವೃದ್ಧಿಯ ಬಗ್ಗೆ ಅಪಾರ ಅನುಭವವನ್ನು ರಾಮಲಿಂಗಾರೆಡ್ಡಿಯವರು ಹೊಂದಿದ್ದಾರೆ. ಇಲ್ಲಿಯ ಆಗು ಹೋಗುಗಳ ಬಗ್ಗೆ ಅಥವಾ ಒಳಿತು ಕೆಡುಕುಗಳ ಬಗ್ಗೆ ತುಂಬ ಸ್ಪಷ್ಟವಾದಂತಹ ಅರಿವು ಅವರಿಗಿದೆ. GBA ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಈ ಖಾತೆ ಬಹಳ ಮುಖ್ಯ ಆಗುತ್ತೆ. ಹಿರಿತನದ ಆಧಾರದಲ್ಲಿ ಈ ಒಂದು ಹಿಡಿತ ತನಗೆ ಬೇಕು ಅನ್ನೋದನ್ನು ರಾಮಲಿಂಗಾರೆಡ್ಡಿಯವರು ಬಯಸಿದರೆ, ರಾಜಕೀಯವಾಗಿ ಯಾರೂ ಕೂಡ ಈ ರೀತಿಯಾದಂತಹ ಬಯಕೆಗಳನ್ನು ಇಟ್ಟುಕೊಂಡಿರುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈಗ ಇವರು ಮತ್ತೆ GBA ಬದಲಿಗೆ ಜಲಸಂಪನ್ಮೂಲದಂತಹ ಖಾತೆಯನ್ನು ಕೊಟ್ಟರೆ ಬೆಂಗಳೂರಿನ ಮೇಲಿನ ಹಿಡಿತ ಸಂಪೂರ್ಣವಾಗಿ ಕೈತಪ್ಪುವಂತಹ ಭೀತಿ ಅವರಿಗಿದೆ. ಒಂದು, ಅವರ ಇಲಾಖೆಯಿಂದ ಅವರಿಗೆ ಯಾವುದೇ ರೀತಿಯಂಥ ಕೆಲಸವನ್ನು ಈ ಒಂದು ಬೆಂಗಳೂರಿಗೆ ಮಾಡಿಸೋದಕ್ಕೆ ಆಗೋದಿಲ್ಲ. ಅಫ್ಕೋರ್ಸ್ ಮೇಕೆದಾಟಿನಂತಹ ಯೋಜನೆಗಳು ಇರಬಹುದು, ಆದರೆ ಅದು ನಾಳೆ ಬೆಳಿಗ್ಗೆ ಆದರೆ ಅದನ್ನು ಕಾರ್ಯರೂಪಕ್ಕೆ ಬರುವಂಥ ಯೋಜನೆ ಅಲ್ಲ. ಅದಿನ್ನೂ ಕೂಡ ಬಹಳಷ್ಟು ಪ್ರಾಸೆಸ್ ನಡೆಯುವಂಥದ್ದು ಇದೆ. ಏನೋ ಜಲಸಂಪನ್ಮೂಲ ಖಾತೆ ಏನೋ ದೊಡ್ಡದಿದೆ, ಅದರಲ್ಲಿ ಯಾವುದೇ 2 ಮಾತಿಲ್ಲ. ಆದರೆ ಅದಕ್ಕಾಗಿ ಇಡೀ ಕರ್ನಾಟಕ ಸುತ್ತಬೇಕೇ ಹೊರತು ಬೆಂಗಳೂರಿನಲ್ಲಿ ಮಾಡುವಂಥ ಕೆಲಸಗಳು ಭಾಳ ಕಡಿಮೆ ಇದ್ದಾವೆ. ಹೀಗಾಗಿ ಸ್ವಕ್ಷೇತ್ರದ ಕಡೆಗೆ ಗಮನ ಕೊಡೋದಕ್ಕೂ ಕೂಡ ಆಗೋದಿಲ್ಲ ಅನ್ನುವಂಥದ್ದು ಅವರ ಬಹಳ ಮುಖ್ಯವಾದಂಥ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಇನ್ನು GBA ಇದ್ದರೆ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡಿಸೋದಕ್ಕೂ ಕೂಡ ಅದರಲ್ಲಿ ಬಹಳ ಅನುಕೂಲ ಆಗುತ್ತೆ ಅಂತೇಳಿ ರಾಮಲಿಂಗಾರೆಡ್ಡಿಯವರು ನಂಬಿದ್ದಾರೆ.
ಮತ್ತು ವಿಶೇಷವಾಗಿ ಕಸ ನಿರ್ವಹಣೆ ಇರ್ಬೋದು, ಅಂದರೆ ಅವರ ಕ್ಷೇತ್ರದಲ್ಲಿ ಅವರು ಅದಕ್ಕೆ ಒಂದು ಮಾಡೆಲ್ಗಳನ್ನು ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಕಸ ನಿರ್ವಹಣೆಯನ್ನು ತನ್ನ ಕ್ಷೇತ್ರದ ಒಂದೇ ಒಂದು ಆಟೋದಷ್ಟು ಕಸ ಕೂಡ ಬೇರೆ ಕಡೆಗೆ ಹೋಗದಂಗೆ ತಡೆಯುವಂಥ ಕೆಲಸವನ್ನು ರಾಮಲಿಂಗಾರೆಡ್ಡಿ ಮಾಡಿದ್ದಾರೆ. ಇನ್ನು ರಸ್ತೆಗಳ ವಿಚಾರಕ್ಕೆ ಬಂದಾಗ ಡಬಲ್ ಡೆಕ್ಕರ್ ಫ್ಲೈಓವರ್ ಏನಾಗಿದೆ ಅದು ಕೂಡ ಅವ್ರದ್ದೇ ಕಾನ್ಸ್ಟಿಟ್ಯೂನ್ಸಿಲಿ ಆಗಿದೆ, ಅದು ಅವ್ರದ್ದೇ ಐಡಿಯಾ ಅಂತ ಹೇಳುವಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು BBMP ಶಾಲೆಗಳೇನಿದ್ದಾವೆ ಅವುಗಳನ್ನು ಕೂಡ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಅವರ ಕ್ಷೇತ್ರದ 23 ಶಾಲೆಗಳನ್ನು ಅವರು ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಈ ಕಾರಣಗಳಿಗಾಗಿ ಇದನ್ನು ಇಡೀ ಬೆಂಗಳೂರಿಗೆ ವಿಸ್ತರಿಸೋದಕ್ಕೆ ಅಥವಾ ಇಂಥ ಮಾಡೆಲ್ಗಳನ್ನು ಇಲ್ಲಿ ಅಳವಡಿಸೋದಕ್ಕೆ ಸಾಧ್ಯ ಇದೆ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ನಂಬಿದ್ದಾರೆ. ಆದರೆ ಅದಕ್ಕೆ ಅವಕಾಶ ಸಿಗ್ತಿಲ್ಲ ಅನ್ನುವಂತಹ ಬೇಸರ ಸಹಜವಾಗಿ ಅವರಿಗೆ ಇದ್ದೇ ಇದೆ. ಇಷ್ಟೆಲ್ಲ ಆದಮೇಲೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಹಿಂದೆ ಆಗಿದ್ದ ಒಪ್ಪಂದವನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ. ಹೌದು, ನಾನು ಮಾತು ಕೊಟ್ಟಿದ್ದು ನಿಜ, ನಾನೇ ಖುದ್ದಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿ ಈಗ ಮತ್ತೊಮ್ಮೆ ಮಾತಾಡ್ತೇನೆ, ಸಮಸ್ಯೆಯನ್ನು ಇತ್ಯರ್ಥ ಪಡಿಸ್ತೀನಿ ಅನ್ನೋಂಥ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇದೆಲ್ಲ ಕಾಮನ್ ಸರಿಯಾಗುತ್ತೆ ಅನ್ನುವಂತಹ ಸಮಜಾಯಿಷಿಯನ್ನು ಕಾಂಗ್ರೆಸ್ನ ನಾಯಕರುಗಳು ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ನಾನಾದ್ಮೇಲೆ ನಾನು ಮುಂದಕ್ಕೆ ಬಂದಾಗ ನಿನಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಅದು ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಂಗಳೂರು ನಗರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ಅವರು, ನಾನು ಅದಕ್ಕೆ ಪ್ರಯತ್ನ ಮಾಡಿದೆ, ನೋಡೋಣ, ಇರಲಿ, ಅದಾಗಿದೆ. ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಹೈಕಮಾಂಡ್ ನಾಯಕರು ಬರ್ತಾ ಇರೋ ಟೈಮಲ್ಲಿ ಒಂಥರ ಮುಜುಗರ ಅಲ್ವ ಸರ್? ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ, ಅವ್ರು ಆ ಥರ ಏನೂ ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಲ್ಲ, ನಾವು ಮಾತಾಡ್ತೀವಿ. ಎಲ್ಲರೂ ಅಸಮಾಧಾನ, ಪ್ರಮೋಷನ್ ಆಗ್ಬೇಕಂತ ಎಲ್ಲರೂ ಬಯಕೆ, ಅಪ್ಪರ್ ಸ್ಟೆಪ್ಗೆ ಎಲ್ಲರೂ ಬಯಕೆ. ಎಲ್ಲರಿಗೂ ಮಾಡ್ಲಿಕ್ಕೆಲ್ಲ ಕೆಲವ್ರಿಗೆ ಮಾಡ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಿ ಮಾಡ್ತಾರೆ, ವೇಟ್ ಮಾಡೋಣ ಒಂದೆರಡು ಸೀನ್. ಈ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ ಅಂತ ಹೇಳಿದರೆ, ಇನ್ನು ಕೆಲವರು ಅಸಮಾಧಾನದಲ್ಲೂ ಕೂಡ ಇವೆಲ್ಲ ಇದ್ದಿದ್ದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲಿಂಗ್, ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು. ಇಷ್ಟೆಲ್ಲ ಆದಮೇಲೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದೆ. ರಾಜ್ಯಸಭೆಯ ಚುನಾವಣೆಗಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕಾಗಿ ಬೆಂಗಳೂರಿಗೆ ಬಂದಿದ್ದರು. ಅವರ ಜೊತೆ ರಾಹುಲ್ ಗಾಂಧಿಯವರು ಕೂಡ ಬಂದಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿಯವರ ಕಿವಿಗೂ ಕೂಡ ಈ ರಾಜೀನಾಮೆ ವಿಷಯ ಮುಟ್ಟಿದೆ. ಈ ವೇಳೆ CM DK ಶಿವಕುಮಾರ್, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಹಾಗೆಯೇ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ರಾಹುಲ್ ಗಾಂಧಿಗೆ ವಿಚಾರಗಳನ್ನೆಲ್ಲ ವಿವರಿಸಿದ್ದಾರೆ. ಇದರ ಬಗ್ಗೆ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡಿರುವಂತಹ ರಾಹುಲ್ ಗಾಂಧಿಯವರು ಭಿನ್ನಮತೀಯರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಕೂಡ ಏಕಕಾಲದಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ದು ಏನಂದರೆ, ಈ ವಿಚಾರಗಳಲ್ಲಿ ಬಹಳ ತಡ ಮಾಡಬಾರ್ದು, ನೀವು ಮನವೊಲಿಸಬೇಕು. ಯಾವುದೇ ನಾಯಕರುಗಳು ಹೀಗೆ ಈ ರೀತಿಯಾಗಿ ಅಸಮಾಧಾನಗೊಳ್ಳುವಂಥದ್ದು ಇದು ಒಳ್ಳೆಯದಲ್ಲ. ಒಂದು ವೇಳೆ ಅವರು ಮನವೊಲಿಕೆಗೆ ಒಪ್ಪದೇ ಇದ್ದರೆ ರಾಜೀನಾಮೆನ ಅಂಗೀಕರಿಸಬೇಕು, ಮುಲಾಜಿಲ್ಲದೆ ರಾಜೀನಾಮೆನ ಅಂಗೀಕಾರವನ್ನು ಮಾಡಿ ಅನ್ನುವಂತಹ ಮಾತುಗಳನ್ನು ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ DK ಶಿವಕುಮಾರ್ ಅವರು ಕೂಡ ನಾನು ಎಲ್ಲವನ್ನು ಕೂಡ ನೋಡ್ಕೊಳ್ತೇನೆ, ಒಬ್ಬರಿಗೆ ಬದಲಾವಣೆ ಮಾಡಿದರೆ ಮತ್ತೆ ಕೆಲವರು ಬದಲಾವಣೆಯನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇದ್ದೇ ಇರುತ್ತೆ ಅನ್ನುವಂತಹ ಒಂದು ಅಂಶವನ್ನು ಉಲ್ಲೇಖ ಮಾಡಿದಾರಂತೆ. ಯಾವುದೇ ಖಾತೆ ಬದಲಾಯಿಸದೇ ಇರುವಂಥದ್ದೇ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಶಿವಕುಮಾರ್ ಅವರು ಕೂಡ ಹೊಂದಿರುವಂಥದ್ದು ಗೋಚರಿಸ್ತಾ ಇದೆ. ಬಹುತೇಕ ಈಗ ಹಂಚಿಕೆ ಆಗಿರುವ ಖಾತೆಯಲ್ಲೇ ಮುಂದುವರಿಯಲಿ ಅನ್ನುವಂತಹ ಇರಾದೆಯನ್ನು ಅವರು ಹೊಂದಿದ್ದಾರೆ. ಇಷ್ಟೆಲ್ಲ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ವಿಚಾರಗಳಾದರೆ, ಮತ್ತೊಬ್ಬ ಹಿರಿಯ ಸಚಿವರಾಗಿರುವಂಥ KH ಮುನಿಯಪ್ಪ ಕೂಡ ಖಾತೆ ಬಗ್ಗೆ ಒಂದು ಖಾತೆ ತೆಗೆದಿದ್ರು. ತಮಗೆ ಅಲಾಟ್ ಆಗಿರುವಂತಹ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಬೇಡ, ಕೃಷಿ ಇಲಾಖೆಯೋ ಸಮಾಜ ಕಲ್ಯಾಣ ಇಲಾಖೆ ಅಂತಹ ದೊಡ್ಡ ಇಲಾಖೆಯೋ ಕೊಡಬೇಕಾಗಿತ್ತು, ಹಿರಿಯರನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತೆಲ್ಲ ಅಸಮಾಧಾನವನ್ನು ಹೊರಹಾಕಿದ್ರು. ನಾನು 8 ಸಾರಿ ಗೆದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದೆ. ಅದನ್ನು ಸಮತೋಲನವಾಗಿ ನೋಡಬೇಕಾಗಿತ್ತು. ನಾನು
ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗಬೇಕು. ಏನು ಇವತ್ತು ಖಾತೆ ಕೊಟ್ಟಿದ್ದಾನೆ ಅದನ್ನು ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನು, ಅನುಕೂಲ ಆಗುವಂಥದ್ದನ್ನು ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ. ಇಷ್ಟಕ್ಕೆ ಸುಮ್ಮನಾಗಿಲ್ಲ ಮುನಿಯಪ್ಪನವರು. ನಾಮಪತ್ರ ಪ್ರಕ್ರಿಯೆ ಮುಗಿಸಿ ದಿಲ್ಲಿಗೆ ವಾಪಸ್ ಆಗ್ತಾ ಇದ್ದಂಥ ರಾಹುಲ್ ಗಾಂಧಿ ಅವರನ್ನ ಏರ್ಪೋರ್ಟ್ನಲ್ಲಿ ಭೇಟಿಯಾಗಿ ವಿವರವನ್ನು ಕೂಡ ಕೊಟ್ಟಿದ್ದಾರೆ. ಚರ್ಚೆ ಮಾಡಿದ ಕೂಡಲೇ ತಮ್ಮ ಭರವಸೆಯನ್ನು ಬದಲಿಸಿಕೊಂಡಿರುವಂತಹ ಮುನಿಯಪ್ಪ ಅವರು ಐ ಆಮ್ ವೆರಿ ಹ್ಯಾಪಿ ಅಂತೇಳಿ ಯೂ ಟರ್ನ್ ಕೊಡ್ತಿದ್ದಾರೆ. ಇಷ್ಟಕ್ಕೂ ಮುನಿಯಪ್ಪ ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದಾಗ ರಾಹುಲ್ ಗಾಂಧಿ ಅವರು ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಭೇಟಿಯಾಗಿ ನಾನು 8 ಬಾರಿ ಗೆದ್ದಿದ್ದೀನಿ, ಅಂದರೆ 7 ಬಾರಿ ಸಂಸದ, 1 ಬಾರಿ ಶಾಸಕ, ಹೀಗಾಗಿ ನನ್ನ ಹಿರಿತನವನ್ನು ಇವರು ಪರಿಗಣಿಸಿಲ್ಲ. 2028ಕ್ಕೆ ಹೀಗೆಲ್ಲ ಮಾಡ್ತಾ ಹೋದರೆ ಭಾಳ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಷ್ಟೇ ಜನಸೇವೆ ಮಾಡುವಂತಹ ಖಾತೆಯನ್ನಷ್ಟೇ ನಾನು ಕೇಳ್ತಾ ಇರೋಂಥದ್ದು, ಬೇರೆನೇನು ಕೇಳ್ತಾ ಇಲ್ಲ. ನಾನು ದಲಿತ ಎಡಗೈ ಸಮುದಾಯದವನಾಗಿರೋದ್ರಿಂದಾಗಿ ನನಗೆ ಸಮಾಜ ಕಲ್ಯಾಣದಂತಹ ಖಾತೆಯನ್ನು ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ, ಅಥವಾ ಕೃಷಿ ಖಾತೆಯನ್ನು ನಿರೀಕ್ಷೆಯನ್ನು ನಾನು ಮಾಡ್ತಾ ಇದ್ದೆ. ಕಿರಿಯರನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ನನಗಿಂತ ಕಿರಿಯರಿಗೆ ಒಳ್ಳೊಳ್ಳೆ ಖಾತೆಗಳನ್ನು ಕೊಟ್ಟಿದ್ದಾರೆ, ಆದರೆ ನನಗೆ ನಿಭಾಯಿಸುವ ಶಕ್ತಿ ಇದೆ, ನನ್ನಂಥವ್ರಿಗೆ ಹಿರಿಯರಿಗೆ ಒಳ್ಳೆಯ ಖಾತೆ ಕೊಡಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿಯವರು ಕೂಡ ಯಾವುದೇ ಆತುರದ ನಿರ್ಧಾರವನ್ನು ನೀವು ಮಾಡಬೇಡಿ, ನಿಮ್ಮ ಬೇಡಿಕೆ ಬಗ್ಗೆ ನಾವು ಚರ್ಚಿಸ್ತೀವಿ, ಹಿರಿಯರಿದ್ದೀರಿ, ಸ್ವಲ್ಪ ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಕೂಡ ಕಿವಿ ಮಾತನ್ನು ಹೇಳಿ ಹೋಗಿದ್ದಾರೆ. I'm happy, no problem. I met Rahul ji, Surjewala ji, Venugopal ji. They will start. Yeah, but position is different, sir. So, no problem. You are happy. No. Rahul ji has told I will sort it out. ಕಾಂಗ್ರೆಸ್ನ ಮನೆಯಲ್ಲಿ ಯಾವಾಗ ಬೆಂಕಿ ಬಿದ್ದಿತ್ತು ತಕ್ಷಣ ಬಿಜೆಪಿಯವರು ಅಲರ್ಟ್ ಆಗಿದ್ದಾರೆ. ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಗೊಂದಲಗಳ ಬಗ್ಗೆ ಬಿಜೆಪಿ ನಾಯಕರು ಒಂದೊಂದೇ ವಾಗ್ಬಾಣಗಳನ್ನು ಪ್ರಯೋಗಿಸೋದಕ್ಕೆ ಮುಂದಾಗಿದ್ದಾರೆ. ಒಬ್ಬರು ಕಾಲು ಎಳೆಯೋದ್ರಲ್ಲೇ 2 ವರ್ಷ ಕಳೀತಾರೆ. ಅದಕ್ಕಿಂತ ಮುಂಚಿತವಾಗೇನೆ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ, ಇದು ವಾಸ್ತವಿಕ ಸತ್ಯ. ಈಗಾಗಲೇ ರಾಮ್ ಗಂಗಾರೆಡ್ಡಿ ರಾಜೀನಾಮೆ ಪತ್ರ ಕೊಟ್ಟಿರುವಂಥದ್ದು, ಮತ್ತೊಂದು ಮಾಡಿರುವಂಥದ್ದು, ಒಂದು ಹಾಸಿಗೆ ಅಂದರೆ ಮುಳ್ಳಿನ ಹಾಸಿಗೆಯ ಮೇಲೆ ಅವರು ಮಲಗಿದ್ದಾರೆ. ಇದು ಭೀಷ್ಮನ ಆ ಕೊನೆಯ ದಿನ ಶರಮಂಚದಲ್ಲಿ ಮಲಗಿದಾಗೆ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದದ್ದು ನನಗೆ ಸಂತೋಷ. ಒಂದು ಒಕ್ಕಲಿಗ ಸಮುದಾಯದವ ಮುಖ್ಯಮಂತ್ರಿ ಆಗಿರುವಂಥದ್ದು ಮತ್ತು ಭಾರಿ ಸಮಯದಿಂದ ಅದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು, ಒಬ್ಬ ಛಲದಂಕ ಮಲ್ಲ ಆಗಿ ಅವರು ಅದನ್ನು ಯಶಸ್ವಿಯಾಗಿರುವಂಥದ್ದು, ಇದರೆಲ್ಲದರ ಬಗ್ಗೆ ನಮಗೆ ಗೌರವ ಇಲ್ಲ ಅಂತಿಲ್ಲ. ಅದರ ರಾಜಕಾರಣದಲ್ಲಿ ಅವರು ಏನು ತಿಳ್ಕೊಂಡಿದ್ದಾರ ಅದನ್ನು ಯಶಸ್ವಿಯಾಗಿ ಪೂರೈಸಲಿಕ್ಕೆ ಈಗಿನ ದಿನಗಳಲ್ಲಿ ಅಸಾಧ್ಯ ಅಂತ ಹೇಳುವಂಥದ್ದು ಕಳೆದ 2-3 ದಿನ ನಡೆದಂಥ ರಾಜಕೀಯ ವಿದ್ಯಮಾನದಿಂದ ಗೊತ್ತಾಗ್ತದೆ. ಅವರೆಲ್ಲ ಈ ರೀತಿಯ ಆಂತರಿಕ ಒಳಬೇಗುದಿ ಇದ್ರೆ ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆದ ನಂತರ ಏನಾಗ್ಬೋದು, ಪೂರ್ಣ ಪ್ರಮಾಣದ ಖಾತೆ ಹಂಚಿಕೆ ಆದ ನಂತರ ಏನಾಗ್ಬೋದು ಪರಿಸ್ಥಿತಿ. ಇದನ್ನ ರಾಜಕೀಯ ಪಂಡಿತರು ಬೇಕಾಗಿಲ್ಲ ಇದನ್ನ ಲೆಕ್ಕ ಹಾಕೋದಕ್ಕೆ, ಸಾಮಾನ್ಯ ಜ್ಞಾನ ಇರತಕ್ಕಂಥವ್ರು ಕೂಡ ಲೆಕ್ಕ ಹಾಕ್ಬೋದು. ಇದು ರಾಜ್ಯದ ಹಿತಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ. ರಿಲೀಸ್ ಆಗಕ್ಕೆ ಮುಂಚೆನೆ ದಂಗೆ ಶುರುವಾಗಿದೆ. ಸ್ವೇರಿಂಗ್ ಆದ 3 ದಿನದಲ್ಲಿ 3 ಬಾಳು ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ DK ಶಿವಕುಮಾರ್ ಮಾತು ಕೊಟ್ಟಿದ್ರು, ಬೆಂಗಳೂರು ಇನ್ಚಾರ್ಜ್ ಕೊಡ್ತೀನಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೊಡ್ತೀನಿ ಅಂತ. ಆಗೋವರೆಗೂ ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಮಾತು ಕೊಟ್ಟು ಈಗ ಕೈ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಬೆಂಗಳೂರಲ್ಲಿ ಓಡಾಡ್ತಾ ಇದೆ. ಅವರು ಕೇಳ್ತಾ ಇರೋದು ನಿಜ ಅಲ್ಲ. ಈ ಜಲಸಂಪನ್ಮೂಲ ತೊಗೊಂಡು ಏನು ಮಾಡ್ಬೇಕ್ರಿ ಬೆಂಗಳೂರಿನಾಗ? ನೀರಾವರಿ ಉತ್ತರ ಕರ್ನಾಟಕದ ನಮ್ಮ ಸಚಿವರಿಗೆ ಕೊಡಬೇಕು. ಈಗಾಗಲೇ ಅದನ್ನು ಖಾಲಿ ಮಾಡಿ ಹೋಗಿಬಿಟ್ಟಾರೆ ಹಿಂದಿನ ನೀರಾವರಿ ಸಚಿವರು, ಅರ್ಥಾತ್ ಈಗಿನ ಮುಖ್ಯಮಂತ್ರಿ. ಮತ್ತೀಗ ಅಲ್ಲಿ ಏನೂ ಇಲ್ಲ, ಅದನ್ನು ಕೊಟ್ಟು ಬೆಂಗಳೂರು ಈ ಮಹಾನಗರ ಅನ್ನುವಂಥದ್ದು ಭಾಳ ದೊಡ್ಡ ಬಂಗಾರದ ಖನಿಜ ಇದೆ. ಇಂಡೈರೆಕ್ಟಾಗಿ ತಾವೇ ನೋಡ್ಬೇಕಂತೇಳಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ರೀತಿ ಒಂದು ಒಳ್ಳೆಯವರಿಗೆ ಕಾಲ ಇಲ್ಲ ಕಾಂಗ್ರೆಸ್ನಲ್ಲಿ, ಎಲ್ಲ ಪಕ್ಷದಲ್ಲಿಯೂ ಒಳ್ಳೆಯವ್ರ ಕಾಲ ಭಾಳ ಕಡಿಮೆ. ಸರ್ಕಾರದ ಮೊದಲನೇ ವಿಕೆಟ್ ಪತನ ಅಂತ ಅಷ್ಟಕ್ಕೆ ಸೀಮಿತ ಅಲ್ಲ ಇದು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತ ಆತ್ಮಗಳು ತುಂಬ ಇದ್ದಾವೆ.
ಇನ್ನು ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಇದೊಂದೇ ಸವಾಲು ಮಾತ್ರ ಅಲ್ಲ, ಇನ್ನೂ ಒಂದು ಸವಾಲಿದೆ. ಅದೇನೆಂದರೆ, ಒಂದು ಕಡೆ ಮಂತ್ರಿ ಆಗಿರುವಂಥವ್ರಿಗೆ ಅವ್ರಿಗೆ ಬೇಕಾದಂತಹ ಖಾತೆಗಳನ್ನು ಹಂಚಿಕೆ ಮಾಡಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಎರಡನೇ ಪಟ್ಟಿಯಲ್ಲಾದರೂ ನಮ್ಮನ್ನು ಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಈಗಾಗಲೇ ಮಂತ್ರಿ ಪದವಿಯ ಆಕಾಂಕ್ಷಿಗಳು ಹೈಡ್ರಾಮಾ ಸೃಷ್ಟಿ ಮಾಡ್ತಾನೇ ಇದ್ದಾರೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಈಗಾಗಲೇ 13 ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಉಳಿದಿರುವಂಥದ್ದು 20 ಮಂತ್ರಿ ಸ್ಥಾನಗಳು. ಹೀಗಾಗಿ ಈ 20 ಸ್ಥಾನಗಳಿಗಾಗಿ ಪೈಪೋಟಿ ಕೂಡ ಬಹಳ ಜೋರಾಗಿ ನಡೀತಾ ಇದೆ. 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ತಮಗೂ ಕೂಡ ಮಂತ್ರಿಗಿರಿ ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ನಾನಾ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಅಲ್ಲದೆ ಇವತ್ತು ಬೆಂಗಳೂರಿನಲ್ಲಿ ಹಲವು ಆಕಾಂಕ್ಷಿಗಳು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದಿರೋದ್ರಿಂದಾಗಿ ಆ ಒಂದು ಅವಕಾಶವನ್ನೇ ಬಳಸ್ಕೊಂಡು ಅವ್ರನ್ನ ಭೇಟಿಯಾಗೋದಕ್ಕೆ ಪಟ್ಟು ಹಿಡಿದು ನಮಗೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಕುಳಿತಿದ್ರು. ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಖಂಡಿತವಾಗ್ಲೂ 2ನೇ ಲಿಸ್ಟ್ನಲ್ಲಿ ಆಗುತ್ತೆ ಅನ್ನೋಂಥ ಭರವಸೆ ಇದೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೆಲ್ಲ ನಮಗೂ ಒಪ್ಪಿಗೆ. ಪಂಚಮಸಾಲಿ ಲಿಂಗಾಯತರಿಗೆ ಅವಕಾಶ ಆಗಿಲ್ಲ ಮೊದಲ ಹಂತದಲ್ಲಿ ಅಂತ ಒಂದು ಹೇಳಿದ್ದಾರೆ. ಬಟ್ ಮುಂದಿನ ಲಿಸ್ಟ್ನಲ್ಲಿ ಖಂಡಿತವಾಗ್ಲೂ ಎಲ್ಲ ಸಮಾಜಕ್ಕೂ ಕೂಡ ಅವಕಾಶ ಸಿಗುತ್ತೆ. ಬಲಗೈ ಸಮುದಾಯಕ್ಕೆ 2 ಜನ ಆಲ್ರೆಡಿ ತಗೊಂಡಿದ್ದಾರೆ. ಕೊಡ್ತಾರಲ್ಲ, ಎಡಗೈಗೂ ಕೊಡ್ತಾರೆ. ಎಷ್ಟು ಕೊಡಬೇಕು ಅಂತ ನಿರೀಕ್ಷೆ ಇದೆ? ಎಷ್ಟು ಕೊಡ್ತಾರೆ? ಎಷ್ಟು ಕೊಡ್ತಾರೆ? ಕೊಡಲೇಬೇಕು. ಕೊಡ್ತಾರೆ. ಈ ಹಿಂದೆ ಅಷ್ಟು ಕೊಟ್ಟಿರಲಿಲ್ಲ ಅಂತ ಕೊಡ್ತಾರೆ. ಅಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಷ್ಟು ಇರಲಿಲ್ಲ, ನೀವು ಇಬ್ಬರೇ ಇದ್ದಿದ್ದು. ಈಗ ಹೆಚ್ಚಿಗೆ ಕೊಡ್ಬೋದಲ್ಲ, ಯಾಕೆ ಕೊಡ್ಬೋದು? ಇನ್ನು 2ನೇ ಲಿಸ್ಟ್ನಲ್ಲಿರುವಂತಹ ಸಂಭಾವ್ಯರು ಯಾರ್ಯಾರು ಅಂತ ಹೇಳ್ಕೊಂಡು ನೋಡ್ತಾ ಹೋಗೋದಿದ್ರೆ, ಜಮೀರ್ ಅಹಮದ್ ಖಾನ್ ಅವರು ಮತ್ತೊಮ್ಮೆ ಅವ್ರಿಗೂ ಲಾಟ್ರಿ ಹೊಡೆಯುವಂತಹ ಚಾನ್ಸಸ್ ಇದ್ದೇ ಇದೆ. ಅವರ ಲಾಟ್ರಿ ಮತ್ತೆ ಕ್ಲಿಕ್ ಆಗಬಹುದು. ಯಾಕಂದರೆ ಮುಸ್ಲಿಂ ಸಮುದಾಯದ ಅತ್ಯಂತ ಪ್ರಭಾವಿ ನಾಯಕ ಅಂತೇಳಿ ಅವ್ರನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮಾಂತರದ ಶಾಸಕಿ, ಅವರು ಕೂಡ ನಿರೀಕ್ಷೆಯಲ್ಲಿದ್ದಾರೆ ಮಹಿಳಾ ಕೋಟ ನಾನೇ ಅಂತೇಳಿ. ಕಲಘಟಕಿ ಶಾಸಕರಾಗಿರುವಂತಹ ಸಂತೋಷ್ ಲಾಡ್ ಅವರು ಮರಾಠ ಕೋಟದಲ್ಲಿ ನಾನೇ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕೂಡ ಸಂತೋಷ್ ಲಾಡ್ ಅವರು, ಕಾರ್ಮಿಕ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದಂಥವ್ರೆ. ಇನ್ನು SS ಮಲ್ಲಿಕಾರ್ಜುನ ಅವ್ರದ್ದು ಒಂದು ರೀತಿಯಲ್ಲಿ ಖಂಡಿತವಾಗಿ ಸಿಗಬಹುದಾಗಿರುವಂಥ ಕೋಟ, ದಾವಣಗೆರೆ ಉತ್ತರದ ಶಾಸಕರು ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ. ಈ ಕಾರಣಕ್ಕಾಗಿ ಅವರಿಗೆ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದ್ದೇ ಇದೆ. ಮಂಕಾಳ ವೈದ್ಯ ಅವರಿಗೆ ಏನು ಮಗುವೀರ ಸಮುದಾಯದಿಂದ ಇರುವಂಥ ಏಕೈಕ ಶಾಸಕ ಆಗಿರೋದಕ್ಕೆ ಅವರಿಗೇನೆ ಅವಕಾಶ ಮಾಡಿಕೊಡ್ಬೋದು. ಇನ್ನು ಬಳ್ಳಾರಿ ಗ್ರಾಮಾಂತರದ ಶಾಸಕರಾಗಿರುವಂಥ B ನಾಗೇಂದ್ರ ಅವರು ಕೂಡ ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ. ST ಸಮುದಾಯದ ಪರವಾಗಿ ನನ್ನನ್ನು ಪರಿಗಣಿಸ್ತಾರೆ ಅನ್ನುವಂಥದ್ದು ಅವರ ನಿರೀಕ್ಷೆ ಇದೆ. ಇನ್ನು ಶಾಪುರದ ಶಾಸಕರಾಗಿರುವಂಥ ಶರಣಬಸಪ್ಪ ದರ್ಶನಾಪುರ ಅವರು ಕೂಡ 2ನೇ ಲಿಸ್ಟ್ನಲ್ಲಿ ಮಂತ್ರಿಯಾಗುವಂತಹ ಒಂದು ಅದೃಷ್ಟವನ್ನು ಹೊಂದಿದಂತೆ ಗೋಚರಿಸ್ತಾ ಇದೆ. ಒಂದು ವೇಳೆ ಅಲ್ಲಿ ಆ ಭಾಗದಲ್ಲಿ ಹೊಸಬರಿಗೆ ಅವಕಾಶವನ್ನು ಕೊಡದೇ ಹೋದರೆ ಆಗ ಶರಣಬಸಪ್ಪ ದರ್ಶನಾಪುರ ಅವರು ಹೆಸರು ಮುಂಚೂಣಿಗೆ ಬರ್ಬೋದು. ಇನ್ನು RB ತಿಮ್ಮಾಪುರ ಅವರು ಆಗಲೇ ಅವರು ಮಾತಾಡಿದನ್ನು ಕೂಡ ನೀವು ಕೇಳಿಸ್ಕೊಂಡಿದ್ರಿ. ಯಾವ ರೀತಿಯಾಗಿ ಅವರು ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ, ದಲಿತ ಎಡಗೈ ಸಮುದಾಯಕ್ಕೆ ಸಿಗುತ್ತೆ ಅನ್ನೋಂಥದ್ದು ಅವರ ವಿಶ್ವಾಸ. ಹೀಗಾಗಿ ಅವರು ಈ ಹಿಂದೆಯೂ ಕೂಡ ಇದೇ ಕಾರಣಕ್ಕಾಗಿ ಮಂತ್ರಿಗಳಾದಂಥವ್ರು, MLC ಆಗಿದ್ದಾಗಲೂ ಕೂಡ ಮಂತ್ರಿ ಆದಂಥವ್ರು. ಹೀಗಾಗಿ ಈಗ ಶಾಸಕರು ಬೇರೆ ಇದ್ದಾರೆ, ಮುಧೋಳದ ಶಾಸಕರು ಬೇರೆ ಇದ್ದಾರೆ. ಹೀಗಾಗಿ RB ತಿಮ್ಮಾಪುರ ಅವರು ಮತ್ತೊಮ್ಮೆ ಮಂತ್ರಿ ಆಗುವಂಥದ್ದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರಿಗೆಲ್ಲ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥವರಲ್ಲಿ ಯಾರಿಗೆ ಕೊಡ್ಬೋದು ಅನ್ನೋಂಥ ನೋಡಿದಾಗ ಇಲ್ಲಿ ಮೊದಲ 2 ಹೆಸರುಗಳೇನಿದ್ದಾವೆ, ಡಾಕ್ಟರ್ SC ಮಹದೇವಪ್ಪ ಮತ್ತು HK ಪಾಟೀಲ್, ಇವರಿಬ್ಬರು ಎಷ್ಟು ಸೀನಿಯರ್ ಲೀಡರ್ಗಳು ಅಂತ ಹೇಳಿದರೆ ಇವರಿಬ್ಬರನ್ನ ಒಂದು ವೇಳೆ ತೆಗೊಳ್ಳೋದಿದ್ರೆ ಮೊದಲ ಲಿಸ್ಟ್ನಲ್ಲೇ ತಗೊಳ್ತಾ ಇದ್ರು. 2ನೇ ಲಿಸ್ಟ್ನಲ್ಲಿ ಖಂಡಿತವಾಗ್ಲೂ ಕೂಡ ಇವ್ರನ್ನ ಪರಿಗಣಿಸುವಂಥ ಸಾಧ್ಯತೆ ಇಲ್ಲ. ತೆಗೊಳ್ಳೋದಿದ್ರೆ ಫಸ್ಟ್ ಲಿಸ್ಟಲ್ಲಿ ಆಗಬೇಕಾಗಿತ್ತು. ಇನ್ನೂ ಅವ್ರಿಗೆ ಸಿಗುವ ಸಾಧ್ಯತೆ ಕಡಿಮೆ ಇದೆ. ಇನ್ನು ರಹೀಂ ಖಾನ್ ಅವರು ಕೂಡ ಈ ಬಾರಿ ಪರ್ಫಾರ್ಮೆನ್ಸು ಹೇಳಿಕೊಳ್ಳುವಂಥದ್ದು ಏನೂ ಇರಲಿಲ್ಲ. ರಹೀಂ ಖಾನ್ ಅವರು ಮಂತ್ರಿ ಆಗಿದ್ದಾರೆ ಅಂತೇಳಿ ಬಹುಶಃ ಅವರಿಗೆ ಮತ್ತು ಅವರ ಜಿಲ್ಲೆಯ ಜನರಿಗೆ ಗೊತ್ತಿದ್ದಿರ್ಬೋದು. ಉಳಿದ ಭಾಗಗಳಲ್ಲಿ ಯಾರಿಗೂ ಕೂಡ ಗೊತ್ತಿದ್ದಂಗೆ ಇರಲಿಲ್ಲ. ಯಾಕಂದರೆ ರಹೀಂ ಖಾನ್ ಅವರ ಕೆಲಸ ಯಾವುದು ಏನು ಎತ್ತ ಯಾವನಿಗೂ ಕೂಡ ಗೊತ್ತಾಗಲೇ ಇಲ್ಲ. ಅದು ಅವ್ರಿಗೆ ಕೊಡೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಆಗತ್ತೆ. ಇನ್ನು ಮಧು ಬಂಗಾರಪ್ಪ ಅವರು ಸೊರಬದ ಶಾಸಕರು, ಶಿಕ್ಷಣ ಸಚಿವರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮಧು ಬಂಗಾರಪ್ಪ ಅವರು. ಈ ಬಾರಿಯ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ವಿಶೇಷವಾಗಿ ಅತಿಥಿ ಶಿಕ್ಷಕರ ನೇಮಕದ ಬಗ್ಗೆ ಕೂಡ ಬಹಳ ಮುತುವರ್ಜಿ ವಹಿಸಿದಂತಹ ನಾಯಕ. ಮತ್ತೊಮ್ಮೆ ಅವಕಾಶದ ನಿರೀಕ್ಷೆಯಲ್ಲಿ ಅವರು ಖಂಡಿತವಾಗ್ಲೂ ಇದ್ದಾರೆ. ಆದರೆ ಈಗಾಗಲೇ ಹರಿಪ್ರಸಾದ್ ಅವ್ರನ್ನ PCC ಅಧ್ಯಕ್ಷ ಮಾಡಿರೋದ್ರಿಂದಾಗಿ ಮಧು ಬಂಗಾರಪ್ಪ ಅವರಿಗೆ ಅವಕಾಶ ಸಿಗುತ್ತಾ ಅಥವಾ ಅದರ ಬದಲಿಗೆ ಬೇಡೂರು ಗೋಪಾಲಕೃಷ್ಣ ಅವರ ಅದೃಷ್ಟವನ್ನು ಪಡ್ಕೊಳ್ತಾರ ನೋಡಬೇಕು. ಚಲುವರಾಯಸ್ವಾಮಿ ಕೂಡ ಅಷ್ಟೇ, ಸಿಗೋದಿದ್ರೆ ಮೊದಲ ಲಿಸ್ಟ್ನಲ್ಲಿ ಅವರಿಗೆ ಸಿಗಬಹುದಾಗಿತ್ತು ಚಲುವರಾಯಸ್ವಾಮಿ ಅವರು. ಯಾಕಂದರೆ ಹಿರಿಯ ನಾಯಕರವರು, ನಾಗಮಂಗಲದ ಶಾಸಕರು, ಒಕ್ಕಲಿಗ ಸಮುದಾಯದವರು, ಮಂಡ್ಯ ಜಿಲ್ಲೆಯವರು. ಆದರೆ ಈ ಬಾರಿ ಅವರಿಗೆ ಸಿಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಮೊದಲ ಹಂತದಲ್ಲಿ ಸಿಗದೇ ಇದ್ದಂಥ ಕಾರಣಕ್ಕಾಗಿ ಡಾಕ್ಟರ್ MC ಸುಧಾಕರ್ ಅವರದ್ದು ಕೂಡ ಅದೇ ಕತೆ, ಚಿಂತಾಮಣಿಯ ಶಾಸಕರದ್ದು. ಅವರ ಬದಲಿಗೆ ಅಲ್ಲಿ ಬೇರೆಯವರಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಇನ್ನು ಶಿವರಾಜ್ ತಂಗಡಗಿ ಅವರು ಕನಕಗಿರಿಯ ಶಾಸಕರು, ಅವ್ರಿಗೂ ಕೂಡ ಈ ಬಾರಿ ಅದೃಷ್ಟ ಕೈ ತಪ್ಪುವ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಅವರ ಬದಲಿಗೆ ಬೇರೆ ಸಮುದಾಯದವರಿಗೆ ಕೊಡಬಹುದು ಅಂತ ಹೇಳುವಂಥದ್ದು ಇಲ್ಲಿರುವ ಲೆಕ್ಕಾಚಾರ. ಶಿವಾನಂದ ಪಾಟೀಲರು ಅಷ್ಟೇ ಹಿರಿಯ ನಾಯಕ, ಆಗೋದಿದ್ರೆ ಮೊದಲ ಹಂತದಲ್ಲಿ ಆಗಬೇಕಾಗಿತ್ತು. ಈಗ
ಬಸವನಗೌಡ ಬಾಗೇವಾಡಿ ಶಾಸಕರಿಗೆ ಎರಡನೇ ಹಂತದಲ್ಲಿ ಸಿಗುವಂಥ ಸಾಧ್ಯತೆ ಕಡಿಮೆ ಇದೆ. ಎನ್ ಎಸ್ ಬೋಸರಾಜ್ ಅವ್ರಿಗೂ ಕೂಡ ಬಹುತೇಕ ಆಸೆ ಕೈ ಬಿಟ್ಟಂತೆ ಕಾಣ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರು ಆಲ್ರೆಡಿ ಮಿನಿಸ್ಟರ್ ಆಗಿರೋದ್ರಿಂದಾಗಿ MLC ಕೋಟಾ ಬಹುತೇಕ ಭರ್ತಿಯಾದಂಗೆ ಕಾಣ್ತಾ ಇದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಸಮಯದ ಸಂಘರ್ಷದಿಂದ ಕ್ಯಾಬಿನೆಟ್ ಸೇರ್ಪಡೆಯಿಂದ ಹೊರಗುಳಿದಿರುವ ಜಮೀರ್ ಪರವಾಗಿ ಹೋರಾಟದ ಕಿಚ್ಚು ಬಹಳ ಜೋರಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರತಿಭಟನೆಯನ್ನು ಇವತ್ತು ನಡೆಸಲಾಗಿದೆ. ಈ ವೇಳೆ ರಸ್ತೆ ತಡೆಗೂ ಕೂಡ ಜಮೀರ್ ಬೆಂಬಲಿಗರು ಮುಂದಾದರು. ಒಳ್ಳೆ ಏನೋ ಇವರಿಗೆ ಮಂತ್ರಿ ಸ್ಥಾನ ಮಾಡದೇ ಹೋದರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ರೀತಿಯಲ್ಲೆಲ್ಲ ಹೋರಾಟಗಳನ್ನು ಮಾಡಿದ್ದಾರೆ. ಆದರೆ ಮಂತ್ರಿಯಾಗಿದ್ದಾಗ ಏನು ಸಾಧಿಸಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಜಮೀರ್ ಅವರು ಒಬ್ಬ ಮಂತ್ರಿಯಾಗಿ ನಿಜಕ್ಕೂ ಅದ್ಭುತವಾದಂಥ ಕೆಲಸ ಮಾಡಿದ್ದಾರಾ ಅನ್ನುವಂಥದ್ದಕ್ಕೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇದೆ. ಆದರೆ ಆ ಸಮುದಾಯದ ಒಬ್ಬ ಪ್ರಮುಖ ನಾಯಕ, ಪ್ರಭಾವಿ ನಾಯಕ ಅನ್ನುವಂಥದ್ದು ಅವ್ರಿಗಿರುವ ಹೆಗ್ಗಳಿಕೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇತ್ತೀಚೆಗೆ ಪಕ್ಷ ವಿರೋಧಿ ಅನ್ನುವಂಥದ್ದಕ್ಕೆ ಪೂರಕವಾಗಿರುವಂಥ ಒಂದು ಆಡಿಯೋ ವೈರಲ್ ಆಗಿತ್ತು. ಇದು ಜಮೀರ್ ಅವರ ಅದೃಷ್ಟಕ್ಕೆ ಅಡ್ಡಗಾಲಿನಂತೆ ಕಾಣ್ತಾ ಇದೆ. ಈಗ ಅವರ ಬೆಂಬಲಿಗರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಜಮೀರ್ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಜಮೀರ್ ಬೆಂಬಲಿಗರು ಆಕ್ರೋಶ ಬಹಳ ಜೋರಾಗಿತ್ತು. ಹುಬ್ಬಳ್ಳಿಯ ಪತೇಶಾವಲಿ ದರ್ಗಾದ ಬಳಿಯಲ್ಲೂ ಕೂಡ ನೂರಾರು ಮಂದಿ ಜಮಾಯಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಹಾಗೆಯೇ ಅವರು ಉಸ್ತುವಾರಿಯಾಗಿದ್ದಂತಹ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ನಡೆದಿದೆ. ಇನ್ನು ಹಾವೇರಿ, ವಿಜಯಪುರದಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ದಾರೆ. ಇನ್ನು ದಾವಣಗೆರೆಯ ಅಕ್ತರಾಜ ಸರ್ಕಲ್ನಲ್ಲಿ ಮೌಲ್ಯಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಲಾಗಿದೆ. ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಜಮೀರ್ ಅವರ ಪರವಾದಂಥ ಒಂದು ಹೋರಾಟ ನಡೆದಿದೆ. ಇನ್ನು ಇದೇ ತಿಂಗಳ 18ರಂದು ನಡೆಯಲಿರುವ ರಾಜ್ಯಸಭೆ ಚುನಾವಣೆ ಈಗ ರಂಗು ಪಡ್ಕೊಂಡಿದೆ. ರಾಜ್ಯ ಕಾಂಗ್ರೆಸ್ನ 3 ಸ್ಥಾನ ಹಾಗೂ ಬಿಜೆಪಿ ಗೆಲ್ಲುವಂತಹ 1 ಸ್ಥಾನ, ಇದು ಅವ್ರಿಗಿರುವಂಥ ಅವಕಾಶಗಳು. ಕಾಂಗ್ರೆಸ್ ಅಭ್ಯರ್ಥಿಗಳು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿ ಆಗಿದೆ. ಬಿಜೆಪಿ ಇದುವರೆಗೆ ಅಭ್ಯರ್ಥಿಯನ್ನು ಹೆಸರಿಸಿಲ್ಲ, ಅವರು ಬಹಳ ಸೈಲೆಂಟ್ ಆಗಿ ಉಳ್ಕೊಂಡಿದ್ದಾರೆ. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿ ಈಗ ನಾಮಿನೇಷನನ್ನು ಮಾಡಿದಂಥವರು ಮಲ್ಲಿಕಾರ್ಜುನ ಖರ್ಗೆಯವರು, AICC ಅಧ್ಯಕ್ಷರು. ಸಹಜವಾದಂಥ ಆಯ್ಕೆ, ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಮನ್ಸೂರ್ ಅಲಿ ಖಾನ್ AICC ಕಾರ್ಯದರ್ಶಿ ಕೂಡ ಹೌದು. ಹಾಗೆಯೇ ಕಳೆದ ಬಾರಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನು ಕಂಡಂತಹ ಮನ್ಸೂರ್ ಅಲಿ ಖಾನ್ ಅವರು ಮತ್ತೊಮ್ಮೆ ಅದೃಷ್ಟ ಒಲಿದಿದೆ. ಅವರಿಗೆ ರಾಜ್ಯಸಭೆಗೆ ಹೋಗುವಂಥ ಅವಕಾಶವನ್ನು ಕಲ್ಪಿಸಲಾಗಿದೆ. ವಿಶೇಷವಾಗಿ ಇವರು ವೋಟ್ ಚೋರಿಯನ್ನು ಇಡೀ ದೇಶದಲ್ಲಿ ಬಹಿರಂಗಪಡಿಸುವಂಥದ್ದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಸಾಥ್ ಕೊಟ್ಟಂಥವರು ಮನ್ಸೂರ್ ಅಲಿ ಖಾನ್. ಈ ಕಾರಣಕ್ಕಾಗಿ ಮನ್ಸೂರ್ ಅಲಿ ಖಾನ್ಗೆ ಈ ಬಾರಿ ರಾಜ್ಯಸಭೆಯ ಅವಕಾಶ ಸಿಕ್ಕಿದೆ. ಇನ್ನು ಪವನ್ ಖೇರಾ, AICC ಮಾಧ್ಯಮ ಘಟಕದ ಅಧ್ಯಕ್ಷರಾಗಿರುವಂಥ ಪವನ್ ಖೇರಾ ಅವರನ್ನು ಕೂಡ ಈ ಬಾರಿ ರಾಜ್ಯಸಭೆಗೆ ಕರ್ನಾಟಕದಿಂದ ಕಳಿಸಲಾಗ್ತದೆ. ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ನ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ. ಹೀಗಾಗಿ ಕನ್ನಡಿಗರೇ ಆಗಬೇಕು ಅಂತೇಳಿ ಕಾಂಗ್ರೆಸ್ನವ್ರಿಗೂ ಕೂಡ ಏನು ಆಸೆ ಏನಿಲ್ಲ, ಆಸಕ್ತಿಯೂ ಇಲ್ಲ. ಹೀಗಾಗಿ ಅವರು 3 ಇದ್ದಾಗ ಒಂದನ್ನಂತೂ ಬೇರೆ ರಾಜ್ಯದವರಿಗೆ ಕೊಡೋದು ಅನ್ನೋದು ಫಿಕ್ಸ್ ಆಗಿದ್ದಾರೆ. ಆ ಸ್ವರೂಪದಲ್ಲಿ ಈಗ ಪವನ್ ಖೇರಾ ಅವರಿಗೆ ಕೊಟ್ಟಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಇನ್ನು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿಯಾಗಿರುವ ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, AICC ಕಾರ್ಯದರ್ಶಿ ಮನ್ಸೂರ್ ಅಲಿ ಖಾನ್ ಹಾಗೂ AICC ಮಾಧ್ಯಮ ಘಟಕದ ಅಧ್ಯಕ್ಷ ಪವನ್ ಖೇರಾ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಈ ವೇಳೆ ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಥ್ ಕೊಟ್ಟಿದ್ದರು. ಇನ್ನು ಕರ್ನಾಟಕದ ವಿಧಾನಸಭೆಗೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಿದರು. ಅವರು ನಮ್ಮ ವಿಧಾನಸಭೆಯ ಒಟ್ಟು ಯಾವ ಸ್ವರೂಪದಲ್ಲಿ ಇದೆ ಅನ್ನೋದನ್ನು ನೋಡೋದಕ್ಕೆ ಬಂದಿದ್ದರು. ರಾಹುಲ್ ಗಾಂಧಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೆಯೇ ಆರೋಗ್ಯ ಸಚಿವ, ಮೊನ್ನೆವರೆಗೂ ಕೂಡ ಸ್ಪೀಕರ್ ಆಗಿದ್ದಂಥವರು UT ಖಾದರ್ ಅವರು ಕೂಡ ಸಾಥ್ ಕೊಟ್ಟಿದ್ದರು. ಈ ವೇಳೆ ವಿಧಾನಸಭೆ ಹಾಲ್ನಲ್ಲಿ ಹಾಕಿರುವ ಗಣ್ಯರ ಫೋಟೋಗಳನ್ನು ರಾಹುಲ್ ಗಾಂಧಿ ವೀಕ್ಷಣೆ ಮಾಡಿದರು. ವಿಧಾನಸಭೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕುಳಿತುಕೊಳ್ತಾರೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದೆ. ಯಾಕಂದರೆ ಕರ್ನಾಟಕದ ವಿಧಾನಸಭೆ ನಿಜಕ್ಕೂ ಕೂಡ ಇಡೀ ದೇಶದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂತಹ ವಿಧಾನಸಭೆ ನಮ್ಮದು. ಹಾಗಾಗಿ ಇದನ್ನು ನೋಡೋದಕ್ಕೆ ಬಂದಿದ್ದರು. ಇದುವರೆಗೆ ಅವರು ವಿಧಾನಸಭೆಯ ಒಳಗಡೆ ಹೋಗಿರಲಿಲ್ಲ. ಈ ಬಾರಿ ಲೋಕಸಭೆ ಪ್ರತಿಪಕ್ಷ ನಾಯಕರು ವಿಧಾನಸಭೆಯ ಒಳಗಡೆಯ ಗ್ಯಾಲರಿಯನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಅಣ್ಣಾಮಲೈ ಕರ್ನಾಟಕ ಕೇಡರ್ನಲ್ಲಿ ಸಿಂಘಂ ಅಂತೇಳಿನೇ ಕರೆಸ್ಕೊಂಡಿದ್ದಂತಹ IPS ಅಧಿಕಾರಿ. ಆದರೆ ಈಗ ಸಿಂಘಂ ತನ್ನ ಹುಟ್ಟೂರಿನಲ್ಲಿ ಏನು ಪಕ್ಷ BJPಯನ್ನು ಸೇರಿದ್ರು, ತಮಿಳುನಾಡಿನಲ್ಲಿ ಪಕ್ಷವನ್ನು ಬಲಪಡಿಸೋದಕ್ಕಾಗಿ ಹೋರಾಟವನ್ನು ಮಾಡಿದರು, ಪಾದಯಾತ್ರೆಯನ್ನು ನಡೆಸಿದರು, ಲಾಠಿ ಏನು ತಾನೇ ಚಾಟಿಯನ್ನು ಬೀಸಿಕೊಂಡು ಕೂಡ ಹೋರಾಟವನ್ನು ನಡೆಸಿದರು. ಇದೆಲ್ಲ ಆದ ನಂತರ ಈಗ BJP ಗುಡ್ ಬೈ ಹೇಳಿ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ತಮಿಳುನಾಡಿನ BJP ಮಾಜಿ ಅಧ್ಯಕ್ಷ K ಅಣ್ಣಾಮಲೈ BJPಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದು, ಆ ರಾಜೀನಾಮೆಯನ್ನು BJPಯವರು ಅಂಗೀಕಾರ ಮಾಡಿದ್ದಾರೆ. ಈ ಮೂಲಕ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ. ಈ ಮಧ್ಯೆ ಇವತ್ತು ಚೆನ್ನೈನಲ್ಲಿ ವಿ ದ ಲೀಡರ್ಸ್ ಎಂಬ ಹೊಸ ರಾಜಕೀಯ ಚಳವಳಿಯನ್ನು ಆರಂಭಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ತಮಿಳುನಾಡಿನ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವೊಂದನ್ನು ಕಟ್ಟಿ ಅದರ ಮೂಲಕವಾಗಿ ಸ್ಪರ್ಧಿಸುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಅಣ್ಣಾಮಲೈ.
ಹೊಸ ಪಕ್ಷ ಘೋಷಣೆಯೊಂದಿಗೆ ತಮಿಳುನಾಡಿನಲ್ಲಿ ಮುಂದಿನ ಲೋಕಸಭೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಅಣ್ಣಾಮಲೈ ಹೇಳಿದ್ದಾರೆ. ಮತ್ತೊಂದೆಡೆ ಪಕ್ಷ ಬಿಟ್ಟಿರೋದು ನಮಗೇನು ಸಮಸ್ಯೆ ಆಗೋದಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಹೇಳ್ಕೊಂಡಿದ್ದಾರೆ. ಇಷ್ಟು ದಿವಸ ಬಿಜೆಪಿ ನಾಯಕರುಗಳು ಅಣ್ಣಾಮಲೈಯವರನ್ನ ಬಹಳ ಹಾಡಿ ಹೊಗಳ್ತಾ ಇದ್ರು. ಅದೀಗ ಟಿವಿಕೆ ಡಿಎಂಕೆ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ರು. ಅಣ್ಣಾಮಲೈ ಹೊಸ ಪಕ್ಷ ಮುಂದೆ ಯಾವ ರಾಜಕೀಯ ಬದಲಾವಣೆಗಳನ್ನು ದ್ರಾವಿಡ ನೆಲದಲ್ಲಿ ತರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆಯನ್ನ ಪ್ರಧಾನಿ ಮೋದಿ ಲೇವಡಿ ಮಾಡಿದ್ದಾರೆ. ಗುಜರಾತ್ನ ಸೂರತ್ನಲ್ಲಿ ಮಾತನಾಡಿರುವ ಪ್ರಧಾನಿ ಮೋದಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕರ್ನಾಟಕದ ಜನರಲ್ಲಿ ತೀವ್ರ ಅಸಮಾಧಾನ ಮತ್ತು ಆಕ್ರೋಶ ವ್ಯಕ್ತವಾಗಿತ್ತು. ಇದೇ ಕಾರಣಕ್ಕಾಗಿ ಅಲ್ಲಿನ ಮುಖ್ಯಮಂತ್ರಿಯನ್ನು ಬದಲಾಯಿಸಲಾಗಿದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ವಾಸ್ತು ಪ್ರಕಾರದ ಸಂಪ್ರದಾಯವನ್ನ ಪಾಲಿಸ್ತಾ ಇದ್ದಾರೆ. ಸಿಎಂ ಕಚೇರಿ ಹಾಗೂ ಸಮ್ಮೇಳನ ಸಭಾಂಗಣದಲ್ಲಿ ವಾಸ್ತು ಬದಲಾಯಿಸಲಾಗಿದೆ. ಸಿಎಂ ಕುರ್ಚಿಯನ್ನು ಉತ್ತರಾಭಿಮುಖವಾಗಿ ತಿರುಗಿಸಲಾಗಿದೆ. ಅಲ್ಲದೆ ಸಿಎಂ ಹಿಂದೆ ಯಾರೂ ಕೂಡ ಕೂರದಂತೆ ಅಧಿಕಾರಿಗಳು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಪಾಕಿಸ್ತಾನದ ಉಗ್ರನ ಜೊತೆ ಸಂಪರ್ಕದಲ್ಲಿದ್ದ ಇಬ್ಬರು ಯುವಕರನ್ನ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. ತುಮಕೂರಿನ ಅಲ್ಲಾಬಕ್ಷ ಹಾಗೂ ದಾವಣಗೆರೆಯಲ್ಲಿ ಜಮೀರ್ ಖಾನ್ ಎಂಬಾತರನ್ನ ಬಂಧಿಸಿ ಪೊಲೀಸರು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಮತ್ತೊಂದು ಕಂಪನಿಯ ವಂಚನೆ ಆರೋಪ ಪ್ರಕರಣ ಬೆಳಕಿಗೆ ಬಂದಿದೆ. ಅಧಿಕ ಬಡ್ಡಿಯ ಆಸೆ ತೋರಿಸಿ ಜನರಿಂದ 106 ಕೋಟಿ ಸಂಗ್ರಹಿಸಿದ ಆರೋಪದ ಮೇಲೆ ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಕಚೇರಿಯನ್ನು ಬೆಳಗಾವಿ ಎಸಿ ಸೀಸ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿತಾ ಇದೆ. ಮಂಗಳೂರು ಮೂಡುಬಿದಿರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದ್ದು ಮಳೆ ನೀರಿನಿಂದಾಗಿ ಅಲ್ಲಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮಿಜಾರು, ಎಡಪದುವು, ಕೈಕಂಬ ಸೇರಿದಂತೆ ಹಲವು ಭಾಗಗಳಲ್ಲಿ ರಸ್ತೆಯಲ್ಲಿ ನೀರು ತುಂಬಿ ಹರಿತಾ ಇದೆ. ಕಾಸರಗೋಡು ಜಿಲ್ಲೆಯ ಶಾಲೆಯೊಂದರ ಕಾಂಪೌಂಡ್ ಏಕಾಏಕಿ ಕುಸಿದು ಬಿದ್ದಿದೆ. ಕಾಂಜಂಗಾಡನ ಯುಬಿಎಂಸಿ ಶಾಲೆಯ ಆವರಣದ ಗೋಡೆ ಕುಸಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಕ್ಕಳು ಮಧ್ಯಾಹ್ನದ ಊಟ ಸೇವಿಸ್ತಾ ಇದ್ದ ಸಂದರ್ಭದಲ್ಲೇ ಈ ಒಂದು ದುರಂತ ಸಂಭವಿಸಿದ್ದು, ಕ್ಲಾಸ್ ರೂಮ್ ಒಳಗೆ ಹೋಗ್ತಾ ಇದ್ದಂತೆ ಗೋಡೆ ಕುಸಿದಿದೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮೀಸಲಾತಿ ವಿಳಂಬ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಚುನಾವಣಾ ಆಯೋಗ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದೆ. ಈ ಕುರಿತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದೆ. 8 ವಾರಗಳಲ್ಲಿ ಮೀಸಲಾತಿ ಪ್ರಕ್ರಿಯೆ ಪೂರ್ಣಗೊಳಿಸುವುದಾಗಿ ರಾಜ್ಯ ಸರ್ಕಾರದಿಂದ ಪ್ರಮಾಣ ಪತ್ರವನ್ನು ಸಲ್ಲಿಸಲಾಗಿದೆ. ಕೇಂದ್ರಾಡಳಿತ ಪ್ರದೇಶವಾದ ದಮನ್ನಲ್ಲಿ ನಮೋ ವಿಮಾನ ನಿಲ್ದಾಣದ ನಮೋ ನೂತನ ಟರ್ಮಿನಲ್ ಅನ್ನು ಇಂದು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ. ಇದೇ ವೇಳೆ ದಮನ್ನಲ್ಲಿ ಅತ್ಯಾಧುನಿಕ ನಮೋ ಆಸ್ಪತ್ರೆಯನ್ನು ಕೂಡ ಉದ್ಘಾಟಿಸಿದ್ದಾರೆ. ದೇಶದ ಗಡಿ ಭದ್ರತೆಯನ್ನು ತಂತ್ರಜ್ಞಾನದ ಮೂಲಕ ಆಧುನೀಕರಿಸುವ ಬಹುನಿರೀಕ್ಷಿತ ಸ್ಮಾರ್ಟ್ ಬಾರ್ಡರ್ ಪರಿಕಲ್ಪನೆಯ ಅಂತಿಮ ಹಂತದಲ್ಲಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಶೀಘ್ರದಲ್ಲೇ ದೇಶದ 7 ರಿಂದ 8 ಆಯ್ದ ಸ್ಥಳಗಳಲ್ಲಿ ಸ್ಮಾರ್ಟ್ ಬಾರ್ಡರ್ನ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅತ್ಯುತ್ತಮ ಸ್ನೇಹಿತ ಎಂದು ಮತ್ತೊಮ್ಮೆ ಬಣ್ಣಿಸಿದ್ದಾರೆ. ನನ್ನ ಬೆಸ್ಟ್ ಫ್ರೆಂಡ್ ಆಗಿರುವಂತಹ ಪ್ರಧಾನಿ ಮೋದಿ ಜೊತೆಗೆ ನನಗೆ ಉತ್ತಮ ಬಾಂಧವ್ಯ ಇದೆ. ನಾವು ಖಂಡಿತವಾಗಿಯೂ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಳ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಜರ್ಮನಿಯ ಫ್ರಾಂಕ್ಫರ್ಟ್ ವಿಮಾನ ನಿಲ್ದಾಣದಲ್ಲಿ ಭಾರೀ ವಿಮಾನ ದುರಂತವೊಂದು ತಪ್ಪಿದೆ. ಲಾಸ್ ಏಂಜಲೀಸ್ಗೆ ತೆರಳಬೇಕಿದ್ದ ಲುಫ್ತಾನ್ಸಾ ಬೋಯಿಂಗ್ ವಿಮಾನದ ಲ್ಯಾಂಡಿಂಗ್ ಗೇರ್ ಕುಸಿದು ಬಿದ್ದ ಪರಿಣಾಮ ಹಲವು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಶ್ರೀಲಂಕಾದ ವೃದ್ಧಾಶ್ರಮವೊಂದರಲ್ಲಿ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ 12 ಮಂದಿ ಸಜೀವ ದಹನವಾಗಿದ್ದಾರೆ. 6 ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಕೊಲಂಬೋ ವ್ಯಾಪ್ತಿಯ ವೃದ್ಧಾಶ್ರಮದಲ್ಲಿ ಈ ದುರಂತ ಸಂಭವಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಪ್ರಮುಖ ರೆಪೋ ದರವನ್ನು -5.25% ಯಥಾಸ್ಥಿತಿಯಲ್ಲಿ ಮುಂದುವರೆಸುವುದಕ್ಕೆ ನಿರ್ಧಾರವನ್ನು ಕೈಗೊಂಡಿದೆ. ಜಾಗತಿಕ ಬಿಕ್ಕಟ್ಟುಗಳ ಎದುರು ಭಾರತದ ಆರ್ಥಿಕತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಆರ್ಬಿಐ ಈ ನಿರ್ಧಾರವನ್ನು ಪ್ರಕಟಿಸಿದೆ. ಕೇರಳಕ್ಕೆ ಮುಂಗಾರು ಪ್ರವೇಶ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಕೇರಳದಲ್ಲಿ ಮಳೆಗಾಲದ ಮೀನುಗಾರಿಕೆಯನ್ನು ಸ್ಥಗಿತಗೊಳಿಸಲಾಗಿದೆ. ಜೂನ್ 9 ರಿಂದ 52 ದಿನಗಳ ಕಾಲ ಮೀನುಗಾರಿಕೆಯನ್ನು ನಿಷೇಧಿಸಲಾಗಿದೆ.